ಯಾರ ವಿರುದ್ಧ ಪರಿವರ್ತನೆ ಮುಖ್ಯ. ಇವತ್ತು ಪರಿವರ್ತನೆ ಅಂತ ಹೇಳಿದ್ರೆ ಒಂದು ಉತ್ತಮ ಆಡಳಿತ ಮಾಡತಕ್ಕಂಥ ಸರ್ಕಾರವನ್ನ ಪರಿವರ್ತನೆ ಬದಲಾಯಿಸಲಿಕ್ಕೆ ಯಾವನು ಕೂಡ ಇಷ್ಟಪಡೋದಿಲ್ಲ. ಆದ್ದರಿಂದ ಪರಿವರ್ತನೆ ಅಂತ ಹೇಳಿದ್ರೆ ದೇಶ ಸರ್ಕಾರದ ವಿರುದ್ಧ ಪರಿವರ್ತನೆ ಕಾರ್ಯಕ್ರಮ ಅಂತ ನನಗೆ ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅವರು ಏನು ಭರವಸೆ ಕೊಟ್ಟಿದ್ದಾರೆ ಅದೇ ಯಾವುದನ್ನು ಈಡೇರಿಸಿಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆಯನ್ನ ಅದು ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ. ಈಗ ನಿನ್ನೆ ಮೊನ್ನೆ ಇವತ್ತು ಗ್ಯಾಸ್ಗೆ ದರ ಜಾಸ್ತಿ ಮಾಡತಕ್ಕಂಥದ್ದು ಗಮನಿಸಬೇಕು. ಇವತ್ತು ಮನೆಯಲ್ಲಿದ್ದ ಮಹಿಳೆಯರು ಅದನ್ನ ಹೆಚ್ಚಿಗೆ ಗಮನಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಪೆಟ್ರೋಲ್ ದರವಾಗಲಿ, ಗ್ಯಾಸಿನ ದರವಾಗಲಿ, ಅಥವಾ GST ಇಂದ ಆಗಿರ್ತಕ್ಕಂಥ ತೊಂದರೆಗಳು, ಡಿಮಾನಿಟೈಸೇಷನ್ ಕಾರ್ಯಕ್ರಮ ಅದರಿಂದ ಆಗತಕ್ಕಂಥ ತೊಂದರೆಗಳು, ಇದೆಲ್ಲವೂ ಕೂಡ ಇವತ್ತು ಜನರಿಗೆ ಆಕ್ರೋಶಗೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ರಾಜ್ಯದಲ್ಲಿ ಪರಿವರ್ತನೆ ಆಗಬೇಕು ಅನ್ನುವಂಥ ಅಪೇಕ್ಷೆ ಯಾರಲ್ಲಿಯೂ ಕೂಡ ಇಲ್ಲ. ಅದಕ್ಕಾಗಿ ನಿನ್ನೆ ಅವರ ಶಾ ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗಳು ಮಾತ್ರ ಇತ್ತು ಅಂತ ಹೇಳುವುದನ್ನ ಪತ್ರಿಕೆಯಲ್ಲಿ ವರದಿಯಾಯಿತು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಪರಿವರ್ತನೆ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಉತ್ತಮ ಆಡಳಿತ ಮಾಡತಕ್ಕ ಸರ್ಕಾರ ಇದೆ. ಆದ್ದರಿಂದ ಪರಿವರ್ತನೆ ಮಾಡುವಂತ ಅಗತ್ಯ ಇಲ್ಲ. ಆದ್ದರಿಂದಾಗಿ ಜನ ಸಾಮಾಜಿಕ ನ್ಯಾಯದ ಹರಿಕಾರರಾದಂತ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಪರವಾಗಿ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ, ಬರೀ ಸುಳ್ಳು ಮಾತಾಡಿ ಹೆಚ್ಚು ದಿನ ಜನರನ್ನು ಮೋಸ ಮಾಡಲಿಕ್ಕೆ, ಒಂದ್ಸಲ ಒಬ್ಬರನ್ನು ಮೋಸ ಮಾಡುವುದು, ಒಂದ್ಸಲ ಎಲ್ಲರನ್ನು ಮೋಸ ಮಾಡುವುದು, ಎಲ್ಲಾ ಸಲ ಎಲ್ಲರನ್ನು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಮಾತು ಸತ್ಯವಾಗಿರ್ತಕ್ಕಂಥ. ಇವತ್ತು ಅವರ ಸುಳ್ಳು ಘೋಷಣೆಗಳು ಅದು ಜನತಾ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ.